ರುಚಿಯಲ್ಲಿ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ದಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ದಾಲ್ಗೆ ನಾನಿಟ್ಟಿರೋ ಹೆಸರು ದಾಲ್ ಹರ್ದಮ್. ದಾಲ್ ಹರ್ದಮ್ ಅಂದರೆ ಪ್ರತಿ ಒಂದು ತುತ್ತಲ್ಲೂ ಒಂದು ಹೊಸ ಬೇಳೆ ದಾಲ್ ಸಿಗಬೇಕು ಬಾಯಿಗೆ, ಅದಕ್ಕೆ ದಾಲ್ ಹರ್ದಮ್ ಅಂತ ಹೆಸರಿಟ್ಟಿರೋದು. ಓಕೆ, ಈ ದಾಲ್ ಹರ್ದಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ತಿಳ್ಕೊಂಬೋಣ. ಮೊದಲನೇದಾಗಿ ಕಡಲೆ ಬೇಳೆ. ಈ ಕಡಲೆ ಬೇಳೆನ ಸುಮಾರು 12 ಗಂಟೆಗಳ ಕಾಲ ನೆನೆಸಿಟ್ಟಿರಬೇಕು, ಅಂದರೆ ಹಿಂದಿನ ದಿವಸ ರಾತ್ರಿನೇ ನೆನೆಸಿಟ್ಟಿರಬೇಕು. ಮತ್ತು ಅದರ ಜೊತೆಗೆ ಉದ್ದು, ಈ ಉದ್ದು ಪೂರ್ತಿ ಉದ್ದು ಅದರ ಮೇಲೆ ಹೊಟ್ಟಿರ್ತಕ್ಕಂಥದ್ದು, ಅದು ಕೂಡ 1 ಕಪ್ಪು, ಅದು ಕೂಡ ರಾತ್ರಿನೇ ನೆನೆಸಿಟ್ಟಿರಬೇಕು. ರಾತ್ರಿ ನೆನೆಸಿ ಅಂದರೆ 12 ಗಂಟೆ ನೆನೆಸಿಟ್ಟಿರಬೇಕು. ಇದಲ್ದಿರ ರಾಜ್ಮಾ ಅಂತ ಸಿಗುತ್ತೆ. ಈ ರಾಜ್ಮಾ ಒಳ್ಳೆ ಬೀನ್ಸ್ ಬೀಜ ಥರ ಇರುತ್ತೆ. ಆ ರಾಜ್ಮಾ ಅನ್ನೋದನ್ನು ಕೂಡ ನಾವು ಇಡೀ ರಾತ್ರಿ ನೆನೆಸಿರಬೇಕು. ಈ ಥರದ್ದು 3 ಬೇಳೆಗಳನ್ನು ಯೂಸ್ ಮಾಡೋಣ. ಓಕೆ, 3 grams. ಆಲ್ ರೈಟ್. ಇದಲ್ದಿರ ಮಸಾಲೆಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಚ್ಚಮೆಣಸಿನ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಜೀರಿಗೆ, ಕಸೂರಿ ಮೇಥಿ, ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, ಬೆಣ್ಣೆ ಮತ್ತು ಸ್ವಲ್ಪ ಕ್ರೀಮ್. ಇದಲ್ದಿರ ಉಪ್ಪು ರುಚಿಗೆ ತಕ್ಕಷ್ಟು, ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು. ಈಗ ಈ ದಾಲ್ ಹರ್ದಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ರಾತ್ರಿ ಇಡೀ ನೆನೆಸಿಟ್ಟಿರ್ತೇವಲ್ಲ, ಅಷ್ಟು ಕಾಳುಗಳನ್ನು ಒಟ್ಟಿಗೆ ಬೇಯಿಸೋಣ. ಫಸ್ಟು ನಾವು ಕುಕ್ಕರಲ್ಲಿ ಈ ಎಲ್ಲ ಬೇಳೆಗಳನ್ನು ಹಾಕೊಂಬೋಣ. ಓಕೆ, ಕಡಲೆ ಬೇಳೆ, ಉದ್ದು, ಬ್ಲ್ಯಾಕ್ ಗ್ರಾಮ್ ಅಂತ ಕರೀತಾರೆ ಇದಕ್ಕೆ, ಇದು ರಾಜ್ಮಾ. ಇದಿಷ್ಟು ಹಾಕಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋಣ. ಇದಕ್ಕೆ ನೀರು, ಇದು ಪೂರ್ತಿಯಾಗಿ ಮುಳುಗುವಷ್ಟು ನೀರು ಹಾಕೋಬೇಕು. ಆಮೇಲೆ ಇದು ಈಗ ಒಂದು 4 ಸಲ ಚೆನ್ನಾಗಿ ಕೂಗಿಸ್ಬೇಕು, ಆಗ ಇದು ಪೂರ್ತಿ ಬೆಂದಿರುತ್ತೆ. ನಾನು ಇದನ್ನ ಕೂಗಿಸಿ ಬೇಯಿಸ್ತೀನಿ. ಈಗ ನಮ್ಮ ದಾಲ್ ಹರ್ದಮ್ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಪಾತ್ರೆ ಇಡೋಣ. ಈ ಪಾತ್ರೆಗೆ ಬೆಣ್ಣೆ ಹಾಕೋಣ. ಓಕೆ, ಬೆಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಘಮ ಘಮ ಅಂತ ಜೀರಿಗೆ ವಾಸನೆ ಬರಬೇಕು. ಅಲ್ಲಿವರೆಗೂ ಸಿಡಿದಾಗ ಒಳ್ಳೆ ವಾಸನೆ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಹಾ ಹಾ ಹಾ, ಬೆಣ್ಣೆ ಮತ್ತು ಜೀರಿಗೆ ಕಾಂಬಿನೇಷನ್ನು ಭಾಳ ಬ್ಯೂಟಿಫುಲ್ ಆಗಿದೆ. ವಾಸನೆ, ಪರಿಮಳ ತುಂಬ ಚೆನ್ನಾಗಿದೆ. ಓಕೆ, ಇದಕ್ಕೆ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸುಮಾರು 1 ಇಂಚ್ನಷ್ಟು ಉದ್ದ ಶುಂಠಿ ಮತ್ತು ಮೆಣಸಿನಕಾಯಿ. ಓಕೆ, ಇದು ಬೆಂದಿದೆ. ಇದಕ್ಕೆ ನಾವೀಗ ಟೊಮೆಟೊ ಹಾಕೋಣ. ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಅಚ್ಚಮೆಣಸಿನ ಪುಡಿ ಸುಮಾರು 1 ಚಮಚ ಹಾಕ್ತಾಯಿದ್ದೀನಿ. ಆಮೇಲೆ ಕಸೂರಿ ಮೇಥಿ. ಕಸೂರಿ ಮೇಥಿ ಅಂದರೆ ಮೆಂತ್ಯ ಸೊಪ್ಪನ್ನು ಒಣಗಿಸಿರ್ತಾರೆ. ಇದು ಒಂದು ವಿಶೇಷವಾದ ಫ್ಲೇವರ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಎಲ್ಲ ಬೇಳೆಗಳನ್ನು ಇದಕ್ಕೆ ಹಾಕೋಣ. ಓಕೆ ಓಕೆ, ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಓಕೆ, ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು ಚೂರು ನೀರು ಹಾಕೋಣ ಕನ್ಸಿಸ್ಟೆನ್ಸಿಗೋಸ್ಕರ. ಆಮೇಲೆ ಇದನ್ನು ಮ್ಯಾಶ್ ಮಾಡಬೇಕು. ಪೂರ್ತಿಯಾಗಿ ನುಣ್ಣಗಾಗುವಂಗೆ ಮಾಡಬೇಕಾಗಿಲ್ಲ, ಸ್ವಲ್ಪ ಬಾಯಿಗೆ ಸಿಗಬೇಕು, ಆ ಥರ ಮ್ಯಾಶ್ ಮಾಡಬೇಕು. 2 ಅಡ್ವಾಂಟೇಜ್ ಅದು ಮಾಡೋದ್ರಿಂದ, ಒಂದು ಬಾಯಿಗೆ ಸಿಗುತ್ತೆ, ಸೊ ನಿಮಗೆ ಬೇರೆ ಬೇರೆ ಬೇಳೆಗಳ ರುಚಿ ಕೂಡ ಸಿಗುತ್ತೆ. ಎರಡನೇದು, ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಚೆನ್ನಾಗಿದೆ. ಇದೊಂದು ಸ್ವಲ್ಪ ಬೆಂದು ಬಿಟ್ಟರೆ ನಮ್ಮ ದಾಲ್ ಹರ್ದಮ್ ರೆಡಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕಿದು, ಚೆನ್ನಾಗಿ ಹದ ಬರೋ ತನಕ. ಆಮೇಲೆ ಕೊತ್ತಂಬರಿ ಸೊಪ್ಪಲ್ಲಿ ಸುಮ್ಮನೆ ಹಾಗೆ ಹಿಂಗೆ ಹಾಕಿ ಡೆಕೋರೇಷನ್ ಮಾಡಿಬಿಟ್ರೆ ದಾಲ್ ಹರ್ದಮ್ ರೆಡಿ. ಓಕೆ, ಇದು ಚೆನ್ನಾಗಿ ಬೆಂದಿದೆ.
ಈಗ ಫೈನಲ್ ಸ್ಟೆಪ್ ಮಾಡೋಣ. ಇದಕ್ಕೆ ಫೈನಲ್ ಸ್ಟೆಪ್ ಏನಪ್ಪ ಅಂದರೆ ವೆರಿ ನೈಸ್, ಇದಕ್ಕೆ ಕ್ರೀಮ್ ಹಾಕೋಣ. ಸ್ವಲ್ಪ ಕ್ರೀಮ್, ಫ್ರೆಶ್ ಕ್ರೀಮ್ ಹಾಕಿದ್ರೆ ಒಂಥರ ಘಮ ಬರುತ್ತೆ ಮತ್ತು ಗ್ರೇವಿ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋದು. ವಾ 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 ವಾ. ಈಗ ಇದನ್ನು ಒಂದೇ ಒಂದು ಸಲ ಒಂದು ಕುದಿ ಬರ್ಸ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡಿಬಿಟ್ರೆ ಮಟಾಗಿರ್ತದೆ. ನೋಡಿದ್ರೆ ಕಲರು ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಕಣ್ಣಿಗೆ ಹಿತ, ಮೂಗಿಗೆ ಪರಿಮಳ, ನಾಲಿಗೆಗೆ ರುಚಿ, ಮನಸ್ಸಿಗೆ ಖುಷಿ ಎಲ್ಲ ಸಿಗುತ್ತೆ. ಓಕೆ. ದಾಲ್ ಹರ್ದಮ್ ಬೇಕಾಗುವ ಪದಾರ್ಥಗಳು: ಹೊಟ್ಟಿನ ಉದ್ದಿನ ಬೇಳೆ, ಕಡಲೆಬೇಳೆ, ರಾಜ್ಮಾ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಜೀರಿಗೆ, ಕಸೂರಿ ಮೇಥಿ, ಅಚ್ಚಮೆಣಸಿನ ಪುಡಿ, ಬೆಣ್ಣೆ, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮ್ ಮತ್ತು ಉಪ್ಪು. ಮಾಡುವ ವಿಧಾನ: ಮೊದಲು ಕುಕ್ಕರಿಗೆ ಕಡಲೆಬೇಳೆ, ಉದ್ದಿನಬೇಳೆ, ರಾಜ್ಮಾ, ಉಪ್ಪು, ನೀರು ಹಾಕಿ ಬೇಯಿಸಿಕೊಳ್ಳಿ. ಒಂದು ಕಡಾಯಿಗೆ ಬೆಣ್ಣೆ ಹಾಕಿ ಅದು ಕಾದ ಮೇಲೆ ಅದಕ್ಕೆ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಅಚ್ಚಮೆಣಸಿನ ಪುಡಿ, ಕಸೂರಿ ಮೇಥಿ ಎಲ್ಲ ಒಂದೊಂದಾಗಿ ಹಾಕಿ ಫ್ರೈ ಮಾಡಿ. ನಂತರ ಬೆಂದ ಬೇಳೆಗಳನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕುದಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿದರೆ ದಾಲ್ ಹರ್ದಮ್ ರೆಡಿ.